ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಚಿಕ್ಕಬಳ್ಳಾಪುರದ ಬಲಮುರಿ ವೃತ್ತದಲ್ಲಿ ಇಂದು ಮಾನವ ಸರಪಳಿ ನಿರ್ಮಿಸಿ ಆಗ್ರಹಿಸಲಾಯಿತು. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ರಕ್ಷಣೆಗೆ ಭಾರತ ಸೇರಿದಂತೆ ವಿಶ್ವಸಂಸ್ಥೆ ಮುಂದಾಗಬೇಕೆಂದು ಈ ವೇಳೆ ಒತ್ತಾಯಿಸಲಾಯಿತು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಚಿಕ್ಕಬಳ್ಳಾಪುರದ ಬಲಮುರಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಲಾಯಿತು. ಈ ವೇಳೆ ಸಮಿತಿ ಸದಸ್ಯರು ಮಾತನಾಡಿದರು. ಬಾಂಗ್ಲಾದೇಶ ತೀವ್ರ ಹಿಂಸಾಚಾರದಿಂದ ಬಳಲುತ್ತಿದೆ. ಬಾಂಗ್ಲಾದ ಚುನಾಯಿತ ಪ್ರಧಾನಿ ರಾಜೀನಾಮೆ ನೀಡಿ ದೇಶ ತೊರೆದ ನಂತರ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ನಿಷ್ಕ್ರಿಯವಾಗಿದೆ. ಈ ಗೊಂದಲಮಯ ಪರಿಸ್ಥಿತಿಯಲ್ಲಿ ಅಲ್ಲಿನ ಜಿಹಾದಿ ಶಕ್ತಿಗಳು ಹಿಂದೂ ಸಮಾಜದ ಮೇಲೆ ದಾಳಿ ಮಾಡುತ್ತಿರುವುದು ಖಂಡನೀಯ ಎಂದರು. ಬಾಂಗ್ಲಾದೇಶದಲ್ಲಿ ಕಳೆದ ಹಲವು ದಿನಗಳಿಂದ ಹಿಂದೂ ಧಾರ್ಮಿಕ ಕೇಂದ್ರಗಳು, ಹಿಂದೂ ವ್ಯಾಪಾರ ಸಂಸ್ಥೆಗಳು ಮತ್ತು ಹಿಂದೂ ಮನೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಯುತ್ತಿದೆ. ಬಾಂಗ್ಲಾದೇಶಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಹಿಂದೂ ರುದ್ರಭೂಮಿಗಳು, ನೂರಾರು ಮಠ ಮಂದಿರಗಳು ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿವೆ. ಅವರ ಹಿಂಸಾಚಾರಕ್ಕೆ ಗುರಿಯಾಗದ ಯಾವುದೇ ಜಿಲ್ಲೆ ಬಾಂಗ್ಲಾದೇಶದಲ್ಲಿ ಉಳಿದಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ದಿನ ನಾವೆಲ್ಲ ಸೇರಿರುವ ಉದ್ದೇಶ ಏನು ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ಬಾಂಗ್ಲಾದೇಶದಲ್ಲಿ ಈ ದಿನ ಹಿಂದೂಗಳ ಮೇಲೆ ತುಂಬ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಆ ಒಂದು ದೌರ್ಜನ್ಯವನ್ನು ಈ ದಿನ ಖಂಡಿಸಬೇಕು ಅಂತ ಹೇಳ್ತಾ ನಾವೊಂದು ಮೌನವಾಗಿ ಈ ದಿನ ಎಲ್ಲರೂ ನಾವು ಮೆರವಣಿಗೆಯನ್ನು ಮಾಡಿದ್ದೀವಿ. ಸಾಂಕೇತಿಕವಾಗಿ ಮಾನವ ಸರಪಳಿಯನ್ನು ಕೂಡ ನಿರ್ಮಾಣ ಮಾಡಿದ್ದೀವಿ. ಬಂಧುಗಳೇ, ನಿಮಗೆಲ್ಲ ಗೊತ್ತೇ ಇದೆ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಗಲಭೆ ಶುರುವಾಯಿತು ಅಂತ, ಯಾವ ಉದ್ದೇಶಕ್ಕೆ ಶುರುವಾಯಿತು ಮೊದಲು ಅಂತ. ಯಾವ ಉದ್ದೇಶಕ್ಕೆ ಶುರುವಾಯಿತು? ಮೀಸಲಾತಿ ಉದ್ದೇಶಕ್ಕೆ ಶುರುವಾಯಿತು. ಮೀಸಲಾತಿ ವಿಷಯಕ್ಕೆ ಬಂದ ಜನರು ಹಿಂದೂಗಳ ಮನೆ ಮೇಲೆ ದಬ್ಬಾಳಿಕೆ, ಹಿಂದೂಗಳ ಮನೆಗಳಿಗೆ ನುಗ್ಗಿದ್ರು, ಹಿಂದೂಗಳ ಮನೆಗಳನ್ನು ಧ್ವಂಸ ಮಾಡಿದ್ರು, ಹಿಂದೂಗಳ ಆಸ್ತಿನ ಧ್ವಂಸ ಮಾಡಿದ್ರು, ಹಿಂದೂಗಳನ್ನು ಹತ್ಯೆ ಮಾಡಿದ್ರು, ತಂದೆ ತಾಯಿ ಎದುರುಗಳೇ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದ್ರು. ಇದು ನಿಜವಾಗ್ಲೂ ಭಾರಿ ಶೋಚನೀಯವಾದಂತಹ ಸ್ಥಿತಿ ಬಾಂಗ್ಲಾದೇಶದಲ್ಲಿದೆ. 3 ವರ್ಷದ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಈ ದಿನ ಬಾಂಗ್ಲಾದೇಶದಲ್ಲಿ. ಎಂಥ ಜನ ಇರ್ಬೋದು, ಅವರು ರಾಕ್ಷಸ ಮನುಷ್ಯರ ಅಂತ ನನಗೆ ಇದರ ನಿಜವಾಗ್ಲೂ ರಾಕ್ಷಸರೇ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ಅನ್ನಿಸ್ತಾ ಇದೆ ಅಂದರೆ, ನಿಜವಾಗ್ಲೂ ಯಾಕೆ ಇವೆಲ್ಲ ಕಾರಣ ಅಂತ ಹೇಳಿದರೆ, ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಈ ದಿನ ಯಾರು ಖಂಡಿಸೋರೇ ಇಲ್ದಿರ ಹಾಗಾಗಿದೆ. ಹಿಂದೂಗಳಿಗೆ ರಕ್ಷಣೆ ಇದ್ದೀವಿ, ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ಳೋ ಜನರು ಕೂಡ ಇಲ್ದಿರ ಹಾಗಾಗುತ್ತಿದೆ. ಈ ಒಂದು ಚುನಾವಣೆ ಸಮಯದಲ್ಲಿ ಎಲ್ಲ ಯಾರ್ಯಾರು ರಾಜಕಾರಣಿಗಳು ಇರ್ತಾರೆ, ಅವರೆಲ್ಲರೂ ನಾನು ಹಿಂದೂ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಎಲ್ಲೋದ್ರು ಅವರೆಲ್ಲ? ಇದನ್ನೇ ಯಾರಾದರೂ ಖಂಡಿಸಕ್ಕೆ ಬಂದಿದ್ದಾರಾ? ಅವರು ಹಿಂದೂಗಳು ಅಂತ ಹೇಳ್ಕೊಂಡು ಬಂದಿದ್ದಾರೆ ತಾನೆ. ಅಲ್ಲಿ ಹಿಂದೂಗಳಿಗೆ ಅಷ್ಟು ದೌರ್ಜನ್ಯ ಆಗ್ತಾ ಇದೆ, ಅಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ, ಹಿಂದೂಗಳ ಆಸ್ತಿ ಧ್ವಂಸ ಆಗ್ತಾ ಇದೆ, ಹಿಂದೂಗಳ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಾ ಇದೆ. ಯಾವ ರಾಜಕಾರಣಿಯು ತೀವ್ರವಾಗಿ ಇದನ್ನು ಖಂಡಿಸಲಿಲ್ಲ. ಇದು ಭಾರಿ ಮನಸ್ಸಿಗೆ ನೋವಾಗುವಂತಹ ವಿಚಾರ. ಯಾಕಂದರೆ ನಮಗೆ ಹಿಂದೂಗಳಲ್ಲಿ ಏನಾಗೋಗ್ಬಿಟ್ಟಿದೆ ಅಂದರೆ, ಮುಖ್ಯವಾಗಿ ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಎಲ್ಲ ಒಂದು ರಾಜಕೀಯವಾಗಿ ಜಾತೀಯತೆಯಿಂದ ನಾವು ಹಿಂದೂಗಳೆಲ್ಲ ದೂರವಾಗಿಬಿಟ್ಟಿದ್ದೀವಿ. ಕಾಲ ಕಾಲಕ್ಕೆ ಸಂಭವಿಸುವ ಇಂತಹ ಗಲಭೆಗಳ ಪರಿಣಾಮ ವಿಭಜನೆಯ ಸಮಯದಲ್ಲಿ ಬಾಂಗ್ಲಾದೇಶದಲ್ಲಿ 28% ಹಿಂದೂಗಳು ಈಗ 8% ಇಳಿದಿದ್ದಾರೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಸಂರಕ್ಷಣೆಗೆ ಭಾರತ ಸರ್ಕಾರ ಮಧ್ಯಪ್ರವೇಶಿಸಬೇಕೆಂದು ಆಗ್ರಹಿಸಿದರು. ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ರಕ್ಷಣೆಗೆ ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ಭಾರತ ಸರ್ಕಾರ ಕೈಗೊಳ್ಳುವಂತೆ ಒತ್ತಾಯಿಸಿದರು. ರಾಷ್ಟ್ರೀಯ ಸಮಿತಿ ವತಿಯಿಂದ ಎಲ್ಲ ಕಾರ್ಯಕರ್ತರು ಈಗೇನು ಬಾಂಗ್ಲಾದೇಶದಲ್ಲಿ ನಮ್ಮ ಅಲ್ಪಸಂಖ್ಯಾತರು ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅದ್ರ ಬಗ್ಗೆ ವಿಶ್ವಸಂಸ್ಥೆ, ಮಾನವ ಸಂಸ್ಥೆ ಹಾಗೂ ಮಹಿಳೆಯರ ಸಂಸ್ಥೆ ಹಾಗೂ ಮಕ್ಕಳ ಸಂಸ್ಥೆಗೆ ಗಮನಕ್ಕೆ ತರಲಿಕ್ಕೆ ಹಾಗೂ ಈ ದಿನ ಬಲಮುರಿ ಸರ್ಕಲ್ನಲ್ಲಿ ಮೌನ ಪ್ರತಿಭಟನೆಯಲ್ಲಿ ನಾವು ಎಲ್ಲ ಹಿಂದೂಗಳು ಭಾಗವಹಿಸಿದ್ವಿ. ಯಾಕೆ ಅಂದರೆ ಅಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ. ಇದು ನಡೀಬಾರ್ದು. ಈಗ ಹೇಳ್ದಂಗೆ 3 ವರ್ಷದ ಮಗು ಮೇಲೆ ಅತ್ಯಾಚಾರ ನಡೀತಾ ಇದೆ. ತುಂಬ ದುರದೃಷ್ಟ. ಇದ್ರ ಕಡೆ ಇವಾಗ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅವರು ದಯವಿಟ್ಟು ಎಲ್ಲಿದ್ರೂ ಬಾಂಗ್ಲಾದೇಶ್ಗೆ ಅಲ್ಲಿ ಹೋಗಿ ನಮ್ಮ ಹಿಂದೂಗಳಿಗಾಗಿರೋ ಅನ್ಯಾಯನ ಸರಿಪಡಿಸ್ಬೇಕು ಅಂತ ಹೇಳಿದ್ದೇನೆ. ನಾವು ಇದನ್ನು ಗಮನ ತರೋಣ ಅಂತ ಹೇಳ್ಬಿಟ್ಟಿದ್ದೇನೆ. ಈ ದಿನ ಇಬ್ಬರು ಮೌನ ಪ್ರತಿಭಟನೆಯನ್ನು ವಹಿಸ್ಕೊಂಡಿದ್ವಿ. ನಾಳೆ ಈಗೆಲ್ಲರೂ ನಾಳೆ 11 ಗಂಟೆಗೆ DC ಆಫೀಸಿಗೆ ತೆರಳಿ ಅಲ್ಲೊಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.